ಸ್ನೇಹಿತರೆ, ರೈತನ ಜೀವನವೇ ಹೋರಾಟದ ಜೀವನ. ಪ್ರತಿಯೊಂದು ಹಂಗಾಮಿನಲ್ಲೂ ಹೊಸ ಸವಾಲುಗಳನ್ನು ಎದುರಿಸುತ್ತಾ ಪ್ರಕೃತಿಯ ಮೇಲಿನ ನಂಬಿಕೆಯನ್ನು, ಕೃಷಿಯನ್ನು ಮುಂದುವರಿಸುವವನೇ ನಮ್ಮ ರೈತ. ಅದಕ್ಕಾಗಿಯೇ ಮಳೆ ಸಂಪೂರ್ಣ ತೃಪ್ತಿಕರವಾಗದಿದ್ದರೂ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಹಿಂದೆ ಸರಿಯದೆ ಭತ್ತ ನಾಟಿ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಭದ್ರಾ ಅಚ್ಚುಕಟ್ಟು ಪ್ರದೇಶದ ಅನೇಕ ಗ್ರಾಮಗಳಲ್ಲಿ ಟ್ರ್ಯಾಕ್ಟರ್ಗಳು ಹೊಲ ಉಳುಮೆಯಲ್ಲಿ ನಿರತವಾಗಿವೆ. ಗದ್ದೆಗಳಲ್ಲಿ ಕೆಸರು ಸಮತಟ್ಟು ಮಾಡಲಾಗುತ್ತಿದೆ. ಬೆಳೆಸಿದ ಭತ್ತದ ಸಸಿಗಳು ಈಗ ನಾಟಿಗೆ ಸಿದ್ಧವಾಗಿವೆ. ಹಲವೆಡೆ ಮಹಿಳೆಯರು ಮತ್ತು ಪುರುಷರು ಒಟ್ಟಾಗಿ ಹೊಲಕ್ಕೆ ಇಳಿದು ನಾಟಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ವರ್ಷದ ಮುಂಗಾರು ಆರಂಭವಾದಾಗ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಉತ್ತಮ ಮಳೆಯ ನಿರೀಕ್ಷೆಯಲ್ಲಿದ್ದರು. ಆದರೆ ಮಳೆ ಎಲ್ಲ ಕಡೆ ಒಂದೇ ರೀತಿಯಲ್ಲಿ ಸುರಿಯಲಿಲ್ಲ. ಕೆಲ ದಿನ ಉತ್ತಮ ಮಳೆಯಾದರೂ ನಂತರ ಮಳೆ ಕಡಿಮೆಯಾಗಿದ್ದು ರೈತರಲ್ಲಿ ಆತಂಕ ಮೂಡಿಸಿತು. ಆದರೂ ನಮ್ಮ ಅನ್ನದಾತರು ಧೈರ್ಯ ಕಳೆದುಕೊಳ್ಳಲಿಲ್ಲ. ಕೃಷಿಯಲ್ಲಿ ಸಮಯವೇ ಅತ್ಯಂತ ಮುಖ್ಯ. ಭತ್ತದ ನಾಟಿ ತಡವಾದರೆ ಇಳುವರಿಯ ಮೇಲೂ ಪರಿಣಾಮ ಬೀಳಬಹುದು ಎಂಬ ಕಾರಣದಿಂದ ಮುಂದೆ ಮಳೆ ಬರುತ್ತದೆ ಎಂಬ ಭರವಸೆಯೊಂದಿಗೆ ರೈತರು ಹೊಲದ ಕೆಲಸಗಳನ್ನು ಆರಂಭಿಸಿದ್ದಾರೆ. ಇನ್ನು ಕೆಲವು ರೈತರು ಮೋಡಗಳತ್ತ ನೋಡುತ್ತಾ ಉತ್ತಮ ಮಳೆಯ ನಿರೀಕ್ಷೆಯಲ್ಲಿದ್ದಾರೆ. ಏಕೆಂದರೆ ಭತ್ತದ ಬೆಳೆಗೆ ಆರಂಭಿಕ ಹಂತದಲ್ಲಿ ಸಾಕಷ್ಟು ನೀರು ಅತ್ಯಗತ್ಯ. ಸಮಯಕ್ಕೆ ಮಳೆ ಬಂದರೆ ಬೆಳೆ ಉತ್ತಮವಾಗಿ ಬೆಳೆಯುತ್ತದೆ. ಇಲ್ಲದಿದ್ದರೆ ನೀರಿನ ನಿರ್ವಹಣೆ ದೊಡ್ಡ ಸವಾಲಾಗಬಹುದು. ಸ್ನೇಹಿತರೆ, ಈಗ ರೈತರ ಒಂದೇ ಆಶಯ, ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗಬೇಕು. ಭದ್ರಾ ಜಲಾಶಯಕ್ಕೆ ಹೆಚ್ಚಿನ ಒಳಹರಿವು ಬರಬೇಕು. ಕಾಲುವೆಗಳಲ್ಲಿ ನಿರಂತರವಾಗಿ ನೀರು ಹರಿಯಬೇಕು. ನಾಟಿ ಮಾಡಿದ ಪ್ರತಿಯೊಂದು ಹೊಲವೂ ಹಸಿರಿನಿಂದ ಕಂಗೊಳಿಸಬೇಕು. ಈ ವರ್ಷದ ಮುಂಗಾರು ರೈತರ ಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡಲಿ. ಪ್ರತಿಯೊಬ್ಬ ರೈತನ ಮನೆ ಸಮೃದ್ಧಿಯಾಗಲಿ, ತುಂಬಲಿ. ಅನ್ನದಾತನ ಮುಖದಲ್ಲಿ ಸಂತೋಷದ ನಗು ಅರಳಲಿ ಎಂಬುದು ನಮ್ಮ ಹಾರೈಕೆ. ನಿಮ್ಮ ಪ್ರದೇಶದಲ್ಲಿ ಭತ್ತ ನಾಟಿ ಆರಂಭವಾಗಿದೆಯೇ? ಮಳೆಯ ಪರಿಸ್ಥಿತಿ ಹೇಗಿದೆ? ನಿಮ್ಮ ಗ್ರಾಮದ ಮಾಹಿತಿ ಕಮೆಂಟ್ನಲ್ಲಿ ತಿಳಿಸಿ. ಇಂಥ ಕೃಷಿ, ಭದ್ರಾ ಜಲಾಶಯದ ಹಾಗೂ ರೈತರಿಗೆ ಸಂಬಂಧಿಸಿದ ನಿತ್ಯದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.